ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ನೀವೆಲ್ಲ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ನನ್ನ ಚಾನಲ್ ಒಳಗೆ ನಾನು ಇನ್ನೂವರೆಗೂ ಇದು ತೋರಿಸಿಲ್ಲ. ಇದ್ರ ಕಟಿಂಗ್ ಇದು ಯಾವ ಬ್ಲೌಸ್ ಅಂತಂದರೆ ತಮ್ಮನೇಲ್ ಒಳಗೆ ತೋರಿಸಿರುವಂಗೆ ಕಾಲರ್ ಬ್ಲೌಸನ್ನು ನಾನು ಇವತ್ತು ಅಳತೆ ಅಂದರೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅಳತೆ ಹಾಕಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಅದೀಗ ಈ ವಿಡಿಯೋದಾಗ ನಾನು ಫೋರ್ಟಕ್ಸ್ ಬ್ಲೌಸ್ ವಿತ್ ಕಾಲರ್ ಬ್ಲೌಸ್ ಅಂದರೆ ಹೈ ನೆಕ್ ಬರ್ತದಲ್ಲ, ಕಾಲರ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಇದೇ ಸೋಮವಾರ 26ನೇ ತಾರೀಕು ಫ್ರೆಂಡ್ಸ್, 26ನೇ ತಾರೀಕು ಸೋಮವಾರದಿಂದ 499 ರೂಪೀಸ್ ಕ್ಲಾಸಸ್ ಸ್ಟಾರ್ಟ್ ಆಗಕತ್ತದ. ಯಾರಿಗೆಲ್ಲ ಇಂಟ್ರೆಸ್ಟ್ ಅಲ್ಲ ದಯವಿಟ್ಟು ನೀವು 499 ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಈ ಕ್ಲಾಸ್ ಒಳಗೆ ಏನು ಬೆನಿಫಿಟ್ ಅಂತಂದರೆ ಫೋರ್ಟಕ್ಸ್ ಬ್ಲೌಸ 28 ಇಂಚ್ ಎದೆ ಸುತ್ತಳತೆಯಿಂದ 52 ಇಂಚ್ ಎದೆ ಸುತ್ತಳತೆ ತನಕ ನಿಮಗೆ ಪೇಪರ್ ಕಟಿಂಗ್ ಇರ್ತದೆ. ಮತ್ತು ಇನ್ನೊಂದು ಏನಂದರೆ ಬಾಡಿ ಮೆಜರ್ಮೆಂಟ್ ತಗೊಂಡು ಅದ್ರ ಫುಲ್ ವಿವರವಾಗಿ ಅದ್ರ ನೋಟ್ಸ್ ಮತ್ತು ಯಾವ ರೀತಿ ಕಟಿಂಗ್ ಮತ್ತು ಅಸ್ತ್ರ ಬ್ಲೌಸ್ ಸ್ಟಿಚಿಂಗ್ ಅಂದರೆ ಫ್ಯಾಬ್ರಿಕ್ ಮೇನ್ ಲೈನಿಂಗ್ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ ಅವು ಕಟಿಂಗ್ ಮಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ತೋರಿಸ್ತೀನಿ. ಮತ್ತು ಅಳತೆ ಬ್ಲೌಸಿಂದ ಅಳತೆ ಯಾವ ರೀತಿ ತೆಗೆದು ಕಟಿಂಗ್ ಮಾಡಿ ಪೇಪರ್ ಕಟಿಂಗ್ ಮಾಡೋದಂತೇಳಿ ತೋರಿಸ್ತೀನಿ. 499 ಕ್ಲಾಸ್ ಏನಂದ್ರೆ ತುಂಬ ಹೆಲ್ಪ್ಫುಲ್ ಅದ. ಯಾವುದೇ ಥರ ಫೋರ್ಟಕ್ಸ್ ಬ್ಲೌಸ್ ನೀವು ಆರಾಮ್ಸೆ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಸೋಮವಾರದೊಳಗಾಗಿ ಫೋನ್ಪೇ ಮಾಡಿ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಯಾವುದಂತಂದ್ರೆ 499 ಕ್ಲಾಸ್ ರೂಪೀಸ್ಗೆ. ಮತ್ತು ಫುಲ್ ಬ್ಲೌಸ್ ಕೋರ್ಸ್ 3000 ಕ್ಲಾಸಿಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ 3000 ರೂಪಾಯಿ ಫೀಸು. 3 ತಿಂಗಳು ಕೋರ್ಸ್ ಅಂದ್ರೆ ಫುಲ್ ಬ್ಲೌಸ್ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಂದ್ರೆ ಸೋಮವಾರದೊಳಗೆ ಜಾಯಿನ್ ಆಗ್ರಿ. ಯಾಕಂದ್ರೆ 7ನೇ ಬ್ಯಾಚ್ ಅನ್ನೋದ ಬರೀ 2-3 ಕ್ಲಾಸ್ ಆಗಿರ್ತಾವೆ. ನಿಮಗೆ ನಡೀತದ, ಅಷ್ಟರೊಳಗೆ ನೀವು ಕವರ್ ಮಾಡ್ಕೋತೀರಿ. ಇನ್ನೂ ಟೈಮ್ ಅದ, ಸೋಮವಾರ ತನಕ ಟೈಮ್ ಅದ. ನಿಮ್ಗೆ ಬೇಕಿದ್ರೆ ನೀವು ಜಾಯಿನ್ ಆಗ್ಬೋದು. ಈಗ ನಾವು ಇದನ್ನು ಕಟಿಂಗನ್ನು ಸ್ಟಾರ್ಟ್ ಮಾಡೋಣ. ಬ್ಲೌಸಿನ ಪೂರ್ಣ ಉದ್ದ ಎಷ್ಟಿರಬೇಕು ಅಪ್ಪ ಅಂತಂದ್ರೆ ಇದು ಫಸ್ಟಿಗೆ ನಾವು ಡ್ರಾಫ್ಟಿಂಗ್ ಮಾಡೋದು ಬ್ಯಾಕ್ ಪಾರ್ಟ್ ಒಳಗೆ ಫಸ್ಟಿಗೆ ಪೂರ್ಣ ಉದ್ದ ಏನು ನಾರ್ಮಲ್ ಬ್ಲೌಸ್ ಇರ್ತೈತಿಲ್ಲ, ನಾರ್ಮಲ್ ಬ್ಲೌಸ್ಗಿಂತನೂ ನೀವು 1 ಇಂಚ ಜಾಸ್ತಿ ತೊಗೋಬೇಕು ಫ್ರೆಂಡ್ಸ್. ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂತಂದ್ರೆ ಈಗ ಅದ್ರೊಳಗೆ ಪೂರ್ಣ ಉದ್ದ 13 ಇಂಚ್ ಅಂತ ತಿಳ್ಕೊರಿ. ಆದರೆ ನೀವು 1 ಇಂಚ ತೊಗೋಬೇಕು, ಇನ್ನೂ 1 ಇಂಚ ಹೆಚ್ಚಿಗೆ ತೊಗೋಬೇಕು. ಯಾಕಂದ್ರೆ ಕಾಲರ್ ಬ್ಲೌಸ್ಗಳು, ಹೈ ನೆಕ್ ಬ್ಲೌಸ್ಗಳು ಏನು ಬರ್ತಾವಲ್ಲ, ಪೂರ್ಣ ಉದ್ದ ಜಾಸ್ತಿ ಇದ್ರೇ ಆ ಬ್ಲೌಸಿಗೆ ಒಂದು ಲುಕ್ ಬರ್ತದ. ನೀವು ಅರ್ಧ ನೋಡ್ರಿ, ಬೇಕಾದ್ರೆ ಶಾರ್ಟ್ ಇಟ್ಟು ಹೈ ನೆಕ್ ಹೊಲದು ನೋಡ್ರಿ, ಒಟ್ಟ ಬ್ಲೌಸ್ ಚಂದ ಕಾಣಿಸಂಗಿಲ್ಲ. ಅದಕ್ಕೆ ಹೇಳೋದು, ಈ ತುಂಬಾ ಟಿಪ್ಸ್ ಇರ್ತಾವೆ ನಮ್ಮ ವಿಡಿಯೋದಾಗ, ಯಾರು ಮಿಸ್ ಮಾಡ್ಕೋಬೇಡ್ರಿ, ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಓಕೆ. ಆಮೇಲೆ ಈಗ ಪೂರ್ಣ ಉದ್ದ 13 ಇಂಚ್ ಇತ್ತಂತ ತಿಳ್ಕೊರಿ. 13 ಒಳಗೆ ನಾವು 1 ಇಂಚ್ ಸೇರಿಸಿ 14. ಅಂದರೆ ನೀವು ಪೂರ್ಣ ಉದ್ದ ಒಳಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬಟ್ ಇಲ್ಲಿ ನಾ ಏನು ಹೇಳ್ತಿರೋದಂತಂದ್ರೆ ಅವ್ರ ಅಳತೆ ಬ್ಲೌಸ್ ಒಳಗೆ 12 13 ಇತ್ತು ಅಂತಂದ್ರೆ ನೀವು 1 ಇಂಚನ್ನು ಹೆಚ್ಚಿಗೆ ತೊಗೊಂಡು, ಅಥವಾ ನಿಮಗೆ 1 ಇಂಚ್ ಜಾಸ್ತಿ ಅನ್ನಿಸ್ತು ಅಂತಂದರೆ ಇನ್ನೂ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡೆ ನೀವು ಅದ್ರೊಳಗೆ 1 ಇಂಚ್ ಕೂಡಿಸಿ ಮಾರ್ಕ್ ಹಾಕೋಬೇಕು. ಈಗ ಇದು ಎಷ್ಟದ 14 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಈ ಲೈನ್ ಎದಕ್ಕೆ ಇನ್ನೊಂದು ಸತಿ ಮಾರ್ಕ್ ಮಾಡೋದು ಅಂತಂದ್ರೆ ಈ ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ಹೇಳಿ ನಾವು 2 ಸತಿ ಮಾರ್ಕ್ ಮಾಡೋದು ಈ ರೀತಿ. ಇದಾದ ನಂತರ ನಾವು ಇಲ್ಲಿ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದೆ ಶೋಲ್ಡರ್. ಏನು ಮಾರ್ಕಿಂಗ್ ಮಾಡಬೇಕಪ್ಪ ಅಂತಂದ್ರೆ ಶೋಲ್ಡ್ರ್ ಮಾರ್ಕಿಂಗ್ ಮಾಡಬೇಕು. ಶೋಲ್ಡ್ರ್ ಹೆಂಗೆ ಮಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಈಗ ಅಳತೆ ಬ್ಲೌಸ್ ಕೊಟ್ಟಿರ್ತಾರ, ಅದ್ರೊಳಗೆ ನೀವು ಹೆಂಗೆ ಶೋಲ್ಡ್ರ್ ಹಾಕಬೇಕು. ಯಾಕಂದ್ರೆ ಅಳತೆ ಬ್ಲೌಸ್ ಒಳಗೆ ಡೀಪ್ ನೆಕ್ ಕೊಟ್ಟಿದ್ರು ಅಂತ ತಿಳ್ಕೊರಿ. ಯಾವಾಗ ನೀವು ಶೋಲ್ಡ್ರ್ ಹೆಂಗೆ ಹಾಕೋರು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ನೀವು ಯಾರೇ ಬರಲಿ ಅವರ ಬಾಡಿ ಮೆಜರ್ಮೆಂಟ್ ತೊಗೋಬೇಕು. ಯಾರು ಹೈ ನೆಕ್ ಬ್ಲೌಸ್ ಹೊಲಿಲಕ್ಕೆ ಹಾಕಕ್ಕೆ ಬಂದಿರ್ತಾರಲ್ಲ ಅವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೋಬೇಕು. ಆವಾಗ ಅದು ಎಷ್ಟು ಬಂದಿರ್ತದಲ್ಲ ಅದ್ರ ಅರ್ಧ ಮಾಡಿ ಅದ್ರೊಳಗೆ ಅರ್ಧ ಇಂಚ್ ಕೂಡಿಸ್ಕೊಂಡು ಇಲ್ಲಿ ನಾವು ಮಾರ್ಕಿಂಗ್ ಮಾಡಬೇಕು. ಸಪೋಸ್ ಈ ಸದ್ದ ನಮ್ಗೆ 14.5 ಇಂಚ ಅವರ ಶೋಲ್ಡ್ರ್ ಅಳತೆ ಬಂತು. 14.5 ಶೋಲ್ಡ್ರ್ ಬಂತಂದ್ರೆ 14.5 ಅರ್ಧ ಮಾಡಬೇಕು ನಾವು. ಅಂದರೆ ಇಲ್ಲಿ 7.2 ಇಂಚ್ ಆಯಿತು. ಈಗ ನೋಡ್ರಿ 14.5 ಶೋಲ್ಡ್ರ್ ಬಂದದ, ಅದ್ರ ಭಾಗಲೇ 2 ಅಂತಂದ್ರೆ 7.2 ಇಂಚ್. ಈಗ 7.2 ಇಂಚ್ ಒಳಗೆ ನಾವು +2 ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದ್ರೆ ಅದು ಹೊಲಿಗೆ ಒಳಗೆ ಹೋಗ್ತದೆ. ಅಂದ್ರೆ 7.25 ಇಂಚ ಶೋಲ್ಡ್ರ್ ಆಯಿತು. ಈ ಶೋಲ್ಡ್ರ್ ಜಾಸ್ತಿ ಆಯ್ತೇನೋ ಅಂತ ಅನ್ಕೋಬಹುದು ನೀವು. ಇಲ್ಲ ಫ್ರೆಂಡ್ಸ್, ಇದು ಕಾಲರ್ ಬ್ಲೌಸಿಗೆ ಇಷ್ಟು ಶೋಲ್ಡ್ರ್ ನಮ್ಗೆ ಬೇಕೇ ಬೇಕು. ನೀವು ಇದಕ್ಕಿಂತ ಕಡಿಮೆ ತೊಗೊಂಡ್ರಿ ಅಂತಂದ್ರೆ
ಅವು ಬಗಲೊಳಗೆ ಜಗ್ಗದಂಗೆ ಆಗ್ತಾವೆ ಶೋಲ್ಡ್ರ್. ಅದಕ್ಕೋಸ್ಕರ ಇಷ್ಟು ಶೋಲ್ಡ್ರನ್ನು ನೀವು ತಗೊಳ್ಳೇಬೇಕು. 7.25 ಇಂಚ್ ಅಂತಂದ್ರೆ 8ಕ್ಕೆ 8 ಇಂಚಿಗೆ 2 ಗೆರೆ ಕಡಿಮೆ. ನಿಮಗೆಲ್ಲ ಟೈಪ್ಸ್ಗಳಿಗೂ ಹೇಳಾಕತ್ತೀನಿ, ಕೆಲವೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗೋದಿಲ್ಲ. ಅದಕ್ಕೆ 3 ಟೈಪ್ಸ್ ಒಳಗೂ ನಾನು ಹೇಳೀನಿ, ಪಾಯಿಂಟ್ ಒಳಗೂ ಹೇಳೀನಿ. ಈಗ ನೋಡ್ರಿ, ಇಲ್ಲಿ ನಾವು ಈಗ ಇಷ್ಟು ಶೋಲ್ಡ್ರ್ ಹಾಕಿದ ಮೇಲೆ ಇಲ್ಲಿ ಬಗಲುದ ಎಷ್ಟು ತಗೋಬೇಕು ಅದನ್ನು ಕೂಡ ಕನ್ಫ್ಯೂಷನ್ ಇರ್ತದೆ ನಿಮ್ಗೆ. ನೀವೇನು ಮಾಡಬೇಕು, ಇದು ಎಷ್ಟು ಬಂದಿರ್ತದಲ್ಲ ಇದ್ರೊಳಗೆ 1 ಇಂಚ್ ಮೈನಸ್ ಮಾಡಿ ಬಗಲುದ್ದ ಹಾಕಬೇಕು. ಅಂದರೆ ಇದು 0.8 ಇಂಚ್ ಅದಲ್ಲ, ನೀವು ಬಗಲುದ್ದ 0.7 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ನಮ್ಗೆ ಇದು ಒಂದು ಗೆರೆ ಹಾಕೋಬೇಕು. ಈ ಗೆರೆ ಮೇಲೆ ನಾವು ಶೋಲ್ಡ್ರನ್ನು ಮಾರ್ಕಿಂಗ್ ಮಾಡ್ಕೋಬೇಕು. ಎಷ್ಟು ಬಂದಿತ್ತು ಶೋಲ್ಡ್ರ್? 0.8 ಇಂಚ್. ಇಲ್ಲಿನೂ ಕೂಡ 0.8 ಇಂಚ್. ಇದಾದ ನಂತರ ಇಲ್ಲಿ ಇದು ಬ್ಯಾಕ್ ಸೈಡ್ ಇದ್ರೂ ಕೂಡ ನೀವು ಇಲ್ಲಿ ಒಳಗಡೆ 1/2 ಇಂಚ್ ತಗೋಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ಒಳಗಡೆ 1/2 ಇಂಚ್ ತಗೋಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ನಾವು ಶೋಲ್ಡ್ರ್ ಪಟ್ಟಿ ಎಷ್ಟು ತಗೋಬೇಕ್ರಿ ಅಥವಾ ನೆಕ್ ವಿಡ್ತ್ ಎಷ್ಟು ತಗೋಬೇಕ್ರಿ ಅನ್ನೋ ಕನ್ಫ್ಯೂಷನ್ ಇರ್ತದೆ. ಅದು ಹೆಂಗೆ ತಗೋಬೇಕಪ್ಪ ಅಂತಂದ್ರೆ ಈಗ ನೋಡ್ರಿ, ಇದು ಎಷ್ಟು ಸೈಜದ್ದು ನಾವು ಹಾಕಾಕತ್ತೀವಪ್ಪ ಅಂತಂದ್ರೆ 34 ಸೈಜದ್ದು ನಾವು ಹಾಕಾಕತ್ತೀವಿ. 34 ಸೈಜಿಗೆ ನಾವು ಜಸ್ಟ್ ಎಷ್ಟು ಬರ್ತೈತಿ ಅಂತಂದ್ರೆ ಇದು ಹೈ ನೆಕ್ ಇರೋದ್ರಿಂದ ಇದ್ರೊಳಗೆ ನಾವು +2 ಇಂಚ್ ಕೂಡಿಸಿ, ಅಥವಾ ನೀವು ಬಾಡಿ ಮೆಜರ್ಮೆಂಟ್, ಇಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ಅದು ಹೇಳಾಕತ್ತೀನಿ ಫ್ರೆಂಡ್ಸ್. ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ರಿ ಅಂತಂದ್ರೆ 34 + 2 ಇಂಚ್ ಅಂದ್ರೆ 36 ಆಯಿತು. 36 ಡಿವೈಡೆಡ್ ಬೈ 4 ಅಂತಂದ್ರೆ 9 ಇಂಚ್ ಆಯಿತು. 9 ಇಂಚ್ ನಮಗೆ ಎದೆ ಸುತ್ತಾತೆ ಬಂತಿದ್ದು. ಈ ಫಸ್ಟಿಗೆ ನಾವಿಲ್ಲಿ 9 ಇಂಚ್ ಎದೆ ಸುತ್ತಾತೆ ಹಾಕೊಳ್ಳೋದು. ಇದು ಆದ ನಂತರ ನಮಗಿಲ್ಲಿ ಶೋಲ್ಡ್ರ್ ಪಟ್ಟಿ ನಾವು ಹಾಕೋಬಾರ್ದು, ನೆಕ್ ವಿಡ್ತೆ ತಗೋಬೇಕು. ನೆಕ್ ವಿಡ್ತ್ ಎಷ್ಟು ತಗೋಬೇಕಪ್ಪ ಅಂತಂದ್ರೆ 36 ಸೈಜ್ ಏನು ಬಂದದಲ್ಲ ಇದಕ್ಕೆ ನೀವು 3 ಇಂಚ ನೆಕ್ ವಿಡ್ತ ತಗೋರಿ ಫ್ರೆಂಡ್ಸ್. 3 ಇಂಚ ನೆಕ್ ವಿಡ್ತ್ ಅಂದ್ರೆ ನಿಮ್ಗೆ ಫಸ್ಟಿಗೆ ಇರೋದು ಎಷ್ಟು 34, ಅದರೊಳಗೆ 2 ಇಂಚ್ ಕೂಡಿಸಿದ್ರೆ 36 ಆಯಿತು. ಈಗ 36 ಎದೆ ಸುತ್ತಾತೆಗೆ ನಾವು 3 ಇಂಚ ಇಲ್ಲಿ ತಗೊಳ್ಳೋದು. ಓಕೆ, 3 ಇಂಚ ನೆಕ್ ಬಿಡುತ್ತೆ. ಇಲ್ಲಿ ಶೋಲ್ಡ್ರ್ ಪಟ್ಟಿ ಎಷ್ಟಾದರೂ ಬರಲಿ. ಇದು ನೋಡ್ರಿ 0.5 ಇಂಚ್ ಬಂದದ ನಮಗೆ. ಇದು ಹೊಲಿಗೆ ಒಳಗದು ಹೋಗಿ ನಮಗೆ ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಹೋದ್ರೂ ನಮಗೆ ಶೋಲ್ಡ್ರ್ ಪಟ್ಟಿ ಒಂದು ಕರೆಕ್ಟಾಗಿ ಅಳತೆ ಒಳಗೆ ಸಿಕ್ಕಿರ್ತದೆ ನಮಗೆ. ಇಲ್ಲಿ ನಾವು ಈಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಕೂಡ ಈ ರೀತಿ ಮಾರ್ಕಿಂಗ್ ಮಾಡೋದು. ಮಾರ್ಕಿಂಗ್ ಮಾಡಿ ಇಲ್ಲಿ ಸೊಂಟದ ಸುತ್ತಳತೆ 7 ಇಂಚು, 36 ಎಲ್ಲ ಇಂಚಿಗೆಲ್ಲ 7 ಇಂಚ್ ಬಂದಿರ್ತದೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ. ಈ 1 ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಟಕ್ಸ್ ಸಂಬಂಧ. ಆಮೇಲೆ ಇದೇನದು 1.5 ಇಂಚ ಮಾರ್ಜಿನ್. ಇಲ್ಲಿ 9ರ ಮುಂದೆ ಏನದು ನಾವು ಮಾರ್ಜಿನ್ನ 1.5 ಇಂಚ್ ತಗೊಳ್ಳೋದು. ಈಗ ಇದನ್ನೆಲ್ಲರೂ ನಾವು ಕರೆಕ್ಟಾಗಿ ಮಾರ್ಕಿಂಗ್ ಹಾಕೊಳ್ಳೋದು. ಈ ರೀತಿ ಮಾರ್ಕ್ ಹಾಕೊಂಡ ನಂತರ ಇಲ್ಲಿ ಹಿಂಭಾಗದ ಕೊರಳು ಎಷ್ಟು ತಗೋಬೇಕ್ರಿ ಅಂತ ಕೇಳ್ತೀರಿ. ಹಿಂಭಾಗದ ಕೊರಳು ಹೈ ನೆಕ್ ಅಂದ್ರೆ ಕಾಲರ್ ಬ್ಲೌಸ್ ಇರೋದ್ರಿಂದ, ಹಾಫ್ ಕಾಲರ್ ಬ್ಲೌಸ್ ಇರೋದ್ರಿಂದ ನೀವು 1/2 ಇಂಚ್ ಅಂದ್ರೆ 1/2 ಇಂಚ್ ಅಷ್ಟೇ ತಗೋರಿ. ಎಲ್ಲರೂ ಕೆಲವೊಬ್ರು ತಗೊಳಂಗಿಲ್ಲ. ತಗೊಳ್ಳಿಕ್ಕಂದ್ರೆ ಏನಾಗ್ತದೆ ಅಂತಂದ್ರೆ ಹೇಳ್ತೀನಿ ನಿಮಗೆ ಸದ್ದ. ಈ ರೀತಿ ಒಂದು ಫಸ್ಟಿಗೆ 1/2 ಇಂಚಿಗೆ ಒಂದು ಈ ರೀತಿ ಕೊರಳನ್ನು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿ ಈ ರೀತಿ ಇದ್ರೊಳಗೆ ಕೊರಳಿಗೆ ಶೇಪ್ ಕೊಡೋಣ. ಈ ರೀತಿ ಶೇಪ್ ಕೊಡೋಣ. ಇದು ಯಾಕೆ ಕೊಡಬೇಕು ಅಂತಂದ್ರೆ ಈಗ ನೋಡ್ರಿ, ಈ ಬಟ್ಟೆ ಏನದ ನೀವು ಹಿಂಗೆ ಇಟ್ಟು ಕಾಲರ್ ಅಟ್ಯಾಚ್ ಮಾಡಿದ್ರಿ ಅಂತಂದ್ರೆ ಈ ಬಟ್ಟೆ ಏನು ಎಕ್ಸ್ಟ್ರಾ ಅದಲ್ಲ ಇದು ಅಷ್ಟು ನಮ್ಗೆ ಇಲ್ಲಿ ಕುತ್ತಿಗೆಗೆ ಬಂದು ಇದು ರಿಂಕಲ್ಸ್ ಬೀಳ್ತಾವೆ, ಹಿಂದೆ ಮ್ಯಾಕೇರಿ ರಿಂಕಲ್ಸ್ ಬೀಳ್ತಾವೆ. ಅದು ಅವಾಯ್ಡ್ ಆಗಲಿ ಅಂಥೇಳಿ ನಾವಿಲ್ಲಿ 1/2 ಇಂಚ ಸೇಪ್ ಕೊಡಬೇಕು. ಓಕೆ, ಆಮೇಲೆ ಇಲ್ಲಿಂದ 1 ಇಂಚು ಈ ಪಾಯಿಂಟಿಂದ ಅಂದ್ರೆ ಈ ಒಳಗಡೆ 1/2 ಇಂಚ್ ಏನು ತೊಗೊಂಡಿವಲ್ಲ, ಇಲ್ಲಿಂದ ಈ ಒಳಗಡೆ 1/2 ಇಂಚಿನಿಂದ 1 ಇಂಚು ಶೇಪ್ ಸಂಬಂಧ ಕೊಟ್ಟು ಆ ಶೇಪನ್ನು ನಾವು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಇದು ಯಾಕೆ 1/2 ಇಂಚ್ ಒಳಗಡೆ ತಗೊಳ್ಳೋದಪ್ಪ ಅಂತಂದ್ರೆ ಇದು ಬ್ಯಾಕ್ ಸೈಡ್ ನಮ್ಗೆ ಇಲ್ಲಿ ಬಟ್ಟೆ ಎಕ್ಸ್ಟೆಂಡ್ ಆಗಿರ್ತದೆ. ಅದು ಅವಾಯ್ಡ್ ಆಗಲಿ ಅಂದ್ರೆ ಬಟ್ಟೆ ಏನಾದ್ರು ಹೆಚ್ಚಿಗೆ ತೊಗೊಂಡಿರ್ತೀವಲ್ಲ ಅಲ್ಲಿ ರಿಂಕಲ್ಸ್ ಬೀಳಬಾರ್ದು ಅಂಥೇಳಿ ನಾವು ಇಲ್ಲಿ 1/2 ಇಂಚ ಒಳಗಡೆ ತಗೊಳ್ಳೋದು. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ 1/2 ಇಂಚ ಯಾವುದೇ ಬ್ಲೌಸ್ ಆಗಲಿ ಅಂದ್ರೆ ಯಾವುದೇ ಬ್ಲೌಸ್ ಅಂತಂದ್ರೆ ಹೈ ನೆಕ್ ಬ್ಲೌಸಿಗೆ 1/2 ಇಂಚ ಡೌನಿಂಗ್ ತಗೋಬೇಕು ಫ್ರೆಂಡ್ಸ್. ಓಕೆ, ಇದನ್ನು ಮರಿಬಾರ್ದು ಫ್ರೆಂಡ್ಸ್. 1/2 ಇಂಚ್ ಡೌನಿಂಗ್ ನೀವು ಕಂಪಲ್ಸರಿ ತಗೊಳ್ಳೇಬೇಕು. ಆಮೇಲೆ ಇಲ್ಲಿ ಟಕ್ಸ್ ಮಾರ್ಕಿಂಗ್ ಏನದ
ಎಂಟು ಇಂಚ್ ಅರ್ಧ 4, ಆಮೇಲೆ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್, ಲೆಂತಿಗೆ ಏನದ 3.5 ಇಂಚ್, ಲೆಂತಿಗೆ 3.5 ಇಂಚ್ ತಗೊಳ್ಳೋಣ. ಈ ರೀತಿ ಒಂದು ಮಾರ್ಕ್ ಹಾಕೋಣ. ಈಗ ನಮ್ಗೆ ಟಕ್ಸ್ ಮಾರ್ಕಿಂಗ್ನು ಆಯಿತು. ಈಗ ಇದು ಫುಲ್ ಪರ್ಫೆಕ್ಟ್ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇದು ನಿಮ್ಗೆ ನಾನು ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ, ತಿಳಿದದಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಆಮೇಲೆ ಇದು ಹೇಳ್ತಾ ಇರೋದು ಬಾಡಿ ಮೆಜರ್ಮೆಂಟು. ಆಮೇಲೆ ಇನ್ನೊಂದು ಏನು ಟಿಪ್ಸಪ್ಪ ಅಂತಂದ್ರೆ ಅದನ್ನು ಹೇಳಿಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಹೇಳ್ಬೇಕು ಅಂದ್ಕೊಂಡಿದ್ದೆ, ಇದೇ ವಿಡಿಯೋದಾಗೆ ಹೇಳಿಬಿಡ್ತೀನಿ. ಏನು ನಿಮಗೆ ಕ್ಯೂರಿಯಾಸಿಟಿ ಅಂತಂದ್ರೆ, ಅಳತಿ ಬ್ಲೌಸ್ ಕೊಟ್ಟಿರ್ತಾರೆ ಅವರು. ಹೈ ನೆಕ್ ಅಳತಿ ಬ್ಲೌಸ್ ಅಂದರೆ ಡೀಪ್ ನೆಕ್ ಬ್ಲೌಸ್ ಕೊಟ್ಟು, ಅಥವಾ ಯಾರು ಕಸ್ಟಮರ್ ನಮ್ಮ ಹತ್ರ ಬರಲಿಲ್ಲ ಅಂತಂದ್ರೆ ಏನು, ಬ್ಲೌಸ್ ಬೇರೆಯವ್ರ ಕಡೆ ಬ್ಲೌಸ್ ಕೊಟ್ಟು ಕಳಿಸ್ಯಾರ, ಅಥವಾ ಅವ್ರಿಗೆ ಬರೋದಾಗಿಲ್ಲ ಯಾರ ಕಡೆನೋ ಬ್ಲೌಸ್ ಕೊಟ್ಟು ಕಳಿಸಿರ್ತಾರೆ. ಅವಾಗ ಅವ್ರು ಅಳತೆ ಬ್ಲೌಸು ಡೀಪ್ ನೆಕ್ ಕೊಟ್ಟಿರ್ತಾರೆ. ಅವಾಗ ನಮ್ಗೆ ಹೈ ನೆಕ್ ಬ್ಲೌಸ್ ಹೊಲಿ ಅಂತಂದಾಗ ಹ್ಯಾಂಗ್ ಮಾಡಿದ್ರಿ ಅಂತ ನಿಮ್ದೊಂದು ಕ್ವಶನ್. ಅದಕ್ಕೆ ನಾವು ಏನು ಆನ್ಸರ್ ಹೇಳ್ತೀವಿ ಅಂತಂದ್ರೆ, ಈಗ ನೋಡ್ರಿ ಇಲ್ಲಿ ಅವ್ರ ಅಳತೆ ಬ್ಲೌಸ್ ಒಳಗೆ ಶೋಲ್ಡ್ರ್ ಎಷ್ಟು ಬಂದಿರ್ತದೆ ನೋಡ್ಕೋಬೇಕು ಫ್ರೆಂಡ್ಸ್ ಫಸ್ಟಿಗೆ. ಈಗ ಇಲ್ಲಿ ನೋಡ್ರಿ, ಅಳತೆ ಬ್ಲೌಸ್ ಒಳಗೆ ಶೋಲ್ಡರ್ 10.5 ಇಂಚ ಬಂದದ ಅನ್ಕೋರಿ. 10.5 ಇಂಚ್ ಅದ್ರ ಅರ್ಧ ಮಾಡಿದ್ರೆ 5.2 ಇಂಚ್ ಆಯಿತು. 5.2 ಇಂಚ್ ಒಳಗೆ ನೀವು ಹಾಫ್ ಇಂಚ್ ಕೂಡಿಸಿದ್ರೆ 5.75 ಆಯಿತು. ಅಂದ್ರೆ 0.6 ಇಂಚ್ ಆಯಿತು. 0.6 ಇಂಚ್ ಒಳಗೆ 5.75 ಒಳಗೆ ನೀವು 1.5 ಇಂಚ ಕೂಡಿಸ್ಕೋಬೇಕು. ಅಂದರೆ ಇದು ಎಷ್ಟಾಯಿತು ಅಂತಂದ್ರೆ 5, ಇದೊಂದು 6, 6.5, 7.25 ಇಂಚ್. ನೋಡ್ರಿ ಫ್ರೆಂಡ್ಸ್, ಇದು ಅಳತೆ ನಿಮಗೆ ಕರೆಕ್ಟಾಗಿ ಸಿಕ್ತು. ಬೇರೆ ಇದೇ ಅಳತೆನೇ ಬೇರೆ. ನೀವು ಅಳತೆ ಬ್ಲೌಸ್ ಕೊಡಲಿಲ್ಲಪ್ಪ ಅಂತಂದ್ರೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡ್ಬೋದು. ಅದು ಎಷ್ಟಾದರೂ ಬರ್ಬೋದು, 7.2 ಆದರೂ ಬರ್ಬೋದು, 7.75 ಆದರೂ ಬರ್ಬೋದು, ಎಷ್ಟಾದರೂ ಬರ್ಬೋದು. ಅಂದ್ರೆ ಬಂದ ಅಳತೆ ಒಳಗೆ ಅಂದ್ರೆ ಎಷ್ಟು ಶೋಲ್ಡ್ರ್ ಬಂದಿರ್ತದಲ್ಲ ಅದನ್ನ ಅರ್ಧ ಮಾಡಿ ಅದ್ರೊಳಗೆ ಮೊದಲು ನೀವು ಅರ್ಧ ಇಂಚ್ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಿಂದ ಪ್ಲಸ್ 1.5 ಇಂಚ್ ಕೂಡಿಸಿದ್ರಿ ಅಂತಂದ್ರೆ ನಿಮಗೆ ರೆಡಿ ಶೋಲ್ಡ್ರ್ ಹೈ ನೆಕ್ ಬ್ಲೌಸಿಗೆ ಸಿಕ್ತು ಅದು. ಓಕೆ, ಈ ಸದ್ಯದ ನಿಮ್ಗೆ ರೆಡಿ ನಮ್ಗೆ ಫಾರ್ಮುಲಾ ಎಲ್ಲ ಗೊತ್ತಾಯ್ತು ಅಂದ್ಕೊಂಡಿನಿ. ಇನ್ನೂ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು. ಎಲ್ಲ ಥರ ಬ್ಲೌಸಸ್ ಅದಾವೆ ಫ್ರೆಂಡ್ಸ್. ಅದ್ರ ಹೈ ನೆಕ್ ಒಂದೇ ಅಲ್ಲ, ಸುಮಾರು 14ರಿಂದ 15 ಟೈಪ್ಸ್ ಬ್ಲೌಸಸ್ ಅದಾವೆ. ಈ ಸದ್ಯದಿಂದ ನಾನು ಕಟ್ ಮಾಡ್ತೇನೆ ಫ್ರೆಂಡ್ಸ್. ಈಗ ಇಲ್ಲೇನು ಹಾಫ್ ಇಂಚ್ ನಾವು ಡೌನ್ ತಗೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ತೀವಿ. ಆಮೇಲೆ ಇದು ನೆಕ್ ಶೇಪ್ ಕೂಡ ನಾವು ಕಟ್ ಮಾಡೋದು. ಇದನ್ನ ಕಂಪಲ್ಸರಿ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಬರಬೇಕದು. ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಇದು ಶೇಪ್ ಬರಬೇಕು. ಇಲ್ಲಿ ನಾವು ಕಾಲರ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇರ್ತೈತಲ್ಲ ಇದು ಕುತ್ತಿಗೆಗೆ ಬರೋದು ಅವಾಯ್ಡ್ ಆಗ್ತದೆ. ಅಂದರೆ ಇದು ಅಷ್ಟು ಬಂದು ಹಿಂಭಾಗದ ಕುತ್ತಿಗೆಗೆ ನಮ್ಗೆ ಇದು ಅಷ್ಟು ರಿಂಕಲ್ಸ್ ಬೀಳ್ತದೆ ನಾವು ಇಲ್ಲಿ ಕಾಲರ್ ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ. ಓಕೆ, ಇದನ್ನು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ಈಗ ಇದು ಬ್ಯಾಕ್ ಪಾರ್ಟು ನೀಟಾಗಿ ರೆಡಿ ಆಯಿತು. ಇನ್ನು ಫ್ರಂಟ್ ಪಾರ್ಟು, ಆಮೇಲೆ ಬ್ಯಾಕ್ ಪಾರ್ಟಿಗೆ ಸ್ಲೀವ್ಸ್ ಹಾಕಬೇಕಾದ್ರೆ ನಾವು ಇದ್ರ ಅಳತೆ ಒಂದು ತಗೊಳ್ಳೋಣ. ಆಮೇಲೆ ನಾವು ಹೈ ನೆಕ್ಕಿಗೆಲ್ಲ ಯಾವ ರೀತಿ ಅಳತೆ ತಗೋಬೇಕು ಅಂತಂದ್ರೆ, ಇದು ಶೋಲ್ಡ್ರ್ ಜಾಯಿಂಟ್ ಬಿಟ್ಟು ಇಲ್ಲಿ ನಾವು ಬಟ್ಟೆ ಅಟ್ಯಾಚ್ ಮಾಡ್ತೀವಲ್ಲ ಹಾಫ್ ಇಂಚ ಇಲ್ಲಿ ತನಕ ಅಷ್ಟೇ. ಈ ಗೆರಿನ ನಾವು ಅಳತೆ ಮಾಡಬೇಕು ಹಾಫ್ ಇಂಚ್ ಬಿಟ್ಟು. ಅಂದರೆ ಇದು ಹೊಲಿಗೆ ಒಳಗೆ ಹೋಗ್ತದಲ್ಲ ಅದಕ್ಕೆ ಇದು ಎಷ್ಟು ಬಂದದ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, 7.75 ಇಂಚ ಬಂದದ. 7.75 ಇಂಚ ಈ ಅಳತೆಗೆ 34 ಸೈಜಿಗೆಲ್ಲ ಕರೆಕ್ಟ್. ಅಂದರೆ ನಾವು ಪ್ಲಸ್ 2 ಇಂಚ್ ಸೇರಿಸ್ಕೊಂಡಿಂದ 36 ಆಗ್ಯದ ಅದು. ಆದರೆ ಇದು ಎಕ್ಸಾಕ್ಟ್ ಇರೋದು 34 ಇದೆ ಸುತ್ತಾಗುತ್ತೆ. ಅಂದರೆ ಮೈ ಅಳತೆ ತೊಗೊಂಡಾಗ ನಾವು ಹೈ ನೆಕ್ಕಿಗೆ 2 ಇಂಚ್ ಪ್ಲಸ್ ಮಾಡ್ಕೋಬೇಕು ಮೈ ಅಳತೆ ಒಳಗೆ. ಇವೆಲ್ಲ ಟಿಪ್ಸ್ ನಿಮ್ಗೆ ನೆನಪಿರಲಿಲ್ಲ ಅಂತಂದ್ರೆ ನೀವು ಬರೆದಿಟ್ಕೋರಿ ಫ್ರೆಂಡ್ಸ್. ನಿಮಗೆ ತುಂಬ ಯೂಸ್ಫುಲ್ ಅದ ಇದು. ಎಲ್ಲನೂ ನಾನು ಲೆಕ್ಕ ಮಾಡಿ ಹೇಳಿರ್ತೀನಿಲ್ಲ. ಹೈ ನೆಕ್ ಬ್ಲೌಸ್ನು ಡ್ರಾಫ್ಟಿಂಗ್ ಮಾಡೋ ಹೊತ್ತಿನಾಗ ಇದನ್ನು ನೋಡಿ ಡ್ರಾಫ್ಟಿಂಗ್ ಮಾಡಿದ್ರೆ ನೀಟಾಗಿ ಬಂದಿರ್ತದೆ. ವಿಡಿಯೋ ಏನದ ಹಿಂದಕ್ಕೆ ಹೋಗಿ ನೋಡಿಕೊಂಡು ಇವೆಲ್ಲ ಬರ್ಕೋರಿ ಫ್ರೆಂಡ್ಸ್. ನಿಮ್ಮ ಇಚ್ಛೆ, ಯಾಕಂದ್ರೆ ನಿಮ್ಗೆ ನೆನಪಿರಲಿ ಅಂತ ನಾನು ಹೇಳೋದು.
ಯಾವ ಥರ ಇಡಬೇಕು ಅಂತಂದ್ರೆ ನೀವು ಪ್ರಿನ್ಸ್ ಕಟ್ ಆದ್ರೂ ಇಡ್ಬೋದು, ಮತ್ತು 4 ಟಕ್ಸ್ ಬ್ಲೌಸ್ ಆದ್ರೂ ಇಡ್ಬೋದು, 2 ಟಕ್ಸ್ ಬ್ಲೌಸ್ ಅಂದ್ರೆ ಒಂದೇ ಟಕ್ಸ್ ಬಂದಿರ್ತಾವಲ್ಲ ಅದನ್ನು ಕೂಡ ಇಡಬಹುದು ಫ್ರೆಂಡ್ಸ್. ಇದಕ್ಕೆ ಕಟೋರಿ ಅಷ್ಟು ನೀಟಾಗಿ ಬರಂಗಿಲ್ಲ ಅನ್ಕೊಂತೀನಿ ನಾನು. ಅಂದ್ರೆ ಸೇಪ್ ಹಾಕ್ಬಹುದು, ಕಟೋರಿ ಅಷ್ಟು ಪರ್ಫೆಕ್ಟ್ ಆಗಿ ಬರಂಗಿಲ್ಲ. ಈಗ ನೋಡ್ರಿ, ನಾವು ಹಿಂಭಾಗದ ಅಳತಿ ಒಳಗ ಪೂರ್ಣ ಉದ್ದ ಎಷ್ಟಿತ್ತು? 13 ಒಳಗ ನೀವು 1 ಇಂಚ್ ಕುಡಿಸಿದ್ರೆ 14 ಆಯ್ತು ಹಿಂಭಾಗಕ್ಕೆ. ಇಲ್ಲಿ ಮುಂಭಾಗಕ್ಕೆ ಇದು ನೀವು ಫ್ರಂಟ್ ಪಾರ್ಟ ನಾವು ಡ್ರಾಫ್ಟಿಂಗ್ ಮಾಡೋದು. ಫ್ರಂಟ್ ಪಾರ್ಟ್ 13 ಒಳಗೆ 2 ಇಂಚನ್ನು ಕೂಡಿಸ್ಕೋಬೇಕು. ಇದು ಯಾವ್ದು ಡ್ರಾಫ್ಟಿಂಗ್ ಮಾಡಾಕತ್ತೀನಿ ಅಂತಂದ್ರೆ 4 ಟಕ್ಸ್ ಬ್ಲೌಸು. ಹದಿಮೂರೊಳಗೆ 2 ಇಂಚ್ ಕೂಡಿಸಿದ್ರೆ 15ಕ್ಕೆ ಮಾರ್ಕ್ ಹಾಕೋಣ. ಈಗೊಂದು ಮಾರ್ಕ್ ಹಾಕೋಣ. ಈಗಿದೆ ನಾವು ಗೆರಿ ಹಾಕೊಳ್ಳೋಣ. ಈಗ ಅವರ ಬಾಡಿ ಮೆಜರ್ಮೆಂಟ್ ಒಳಗೆ ಎಷ್ಟು ಬಂದಿತ್ತು? 14.5 ಅರ್ಧ 7.2 ಇಂಚ್ ಒಳಗೆ ನಾವು 1/2 ಇಂಚ್ ಕೂಡಿಸಿದ್ರೆ 7.75 ಅಂದ್ರೆ 0.8 ಇಂಚ್. ಇಲ್ಲಿ ನೆಕ್ ಬಿಡ್ತು ಎಷ್ಟು ತಗೊಂಡಿದ್ದೀವಿ? 3 ಇಂಚ್. ಹಿಂಭಾಗಕ್ಕೆ ಎಷ್ಟು ತಗೊಂಡಿದ್ದೀವಿ? ಇಲ್ಲಿನೂ ಕೂಡ ಅಷ್ಟೇ. ಬಗಲುದ ಎಷ್ಟು ತಗೊಂಡಿದ್ದೀವಿ? ಶೋಲ್ಡ್ರ್ ಒಳಗೆ 1 ಇಂಚ್ ಮೈನಸ್ ಅಂದ್ರೆ 0.7 ಇಂಚ್. ಈಗಿದೆ ನಾವೊಂದು ಗೆರಿ ಹಾಕೊಳ್ಳೋಣ. ಗೆರಿ ಹಾಕೊಂಡು ಇದೇ ಶೋಲ್ಡ್ರ್ ಅಳತೇನೆ ಇಲ್ಲಿ ಹಾಕೋಣ. ಶೋಲ್ಡ್ರ್ ಏನದ? 0.8 ಇಂಚ್. 0.8 ಇಂಚ್. ಈಗ ನಾವಿಲ್ಲಿ ಹಿಂಭಾಗಕ್ಕೆ ಎಷ್ಟು ಇಂಚ್ ತಗೊಂಡಿದ್ದೆ? ಒಳಗಡೆ 1/2 ಇಂಚ್, ಮುಂಭಾಗಕ್ಕೆ 3/4 ಇಂಚ್. ಇದು 3/4 ಇಂಚ್ ನೀವು ತಗೊಳ್ಳೇಬೇಕು, ರಿಂಕಲ್ಸ್ ಅವಾಯ್ಡ್ ಆಗೋ ಸಂಬಂಧ. ಆಮೇಲೆ ಚೆಸ್ಟ್ ಎಷ್ಟು? 9 ಇಂಚ್. 9 ಅದ್ರೊಳಗೆ ನಾವು 1/2 ಇಂಚ್ ಕೂಡಿಸ್ಕೋಬೇಕು. ಈ 1/2 ಇಂಚ್ ಯಾಕಂದ್ರೆ ಟಕ್ಸ್ ಹಿಡಿತೇವಲ್ಲ 4 ಟಕ್ಸ್ ಬ್ಲೌಸಿಗೆ, ಏನು ಬಗಲ್ ಕಡೆ ಟಕ್ಸ್ ಬರ್ತೈತಲ್ಲ ಅದಕ್ಕೋಸ್ಕರ ಇದು 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. 1.5 ಇಂಚ ಮಾರ್ಜಿನ್. ಆಮೇಲೆ ಇಲ್ಲಿ ಸೊಂಟದ ಸುತ್ತಳತೆ 7, ಅದ್ರೊಳಗೆ 2.5 ಇಂಚ ಎಕ್ಸ್ಟ್ರಾ ತಗೋಬೇಕು. ಯಾಕಂತಂದ್ರೆ ಇದು ಟಕ್ಸ್ ಸಂಬಂಧ. ಆಮೇಲೆ ಇಲ್ಲಿ 1.5 ಇಂಚ ಎಕ್ಸ್ಟ್ರಾ, ಇದು ಮಾರ್ಜಿನ್. ಈಗ ನಾವು ಇದನ್ನ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ 1/2 ಇಂಚ ಡೌನ್, ಯಾಕಂದ್ರೆ ಬ್ಯಾಕ್ ಪಾರ್ಟಿಗೆ ಡೌನ್ ತಗೊಂಡಿದ್ದೀವಿ ನಾವು, ಫ್ರಂಟ್ ಪಾರ್ಟಿಗೂ ಡೌನ್ ತಗೋಬೇಕು 1/2 ಇಂಚ್. ಮುಂದಿನ ಕೊರಳು ಎಷ್ಟು ಇಡಬೇಕು ಅಂತಂದ್ರೆ ಇದು ನಿಮ್ಮ ಇಚ್ಛೆ, ನೀವು ಎಷ್ಟಾದರೂ ಇಡ್ಬೋದು. ಎಷ್ಟು ಅಂತಂದ್ರೆ 6 ಇಂಚ್ ಇಡ್ಬೋದು, 6.5 ಇಡ್ಬೋದು, 7 ಇಡ್ಬೋದು. ಯಾಕಂದ್ರೆ ನಿಮ್ಮ ಅಳತಿ ಬ್ಲೌಸ್ ಒಳಗೆ ಎಷ್ಟು ಅದ ಅಷ್ಟನ್ನು ನೀವು ಇಡ್ಬೋದು. ಇಲ್ಲಿ ನಾನು 7 ಇಂಚನ್ನು ತಗೋತಾ ಇದ್ದೇನೆ. 7 ಇಂಚು ನಡೆಯುತ್ತೆ. ಆಮೇಲೆ ಇದಕ್ಕೆ ನೀವು ನೆಕ್ ಬ್ರಾಡ್ ತಗೋಬೋದೇನ್ರಿ ಅಂತ ಕೇಳಿದ್ರೆ ತಗೋಬಹುದು. ಈ ರೀತಿ ಆದರೂ ನೀವು ತಗೋಬಹುದು. ಈ ರೀತಿ ತಗೋಬಹುದು. ಇಲ್ಲಿ ಒಳಗಡೆ ತಗೋಬೇಡ್ರಿ, ಯಾಕಂದ್ರೆ ಇಲ್ಲಿ ಕಾಲರ್ ಬರ್ತೈತಿ, ಇಲ್ಲಿ ಒಳಗಡೆ ತಗೋಬೇಡ್ರಿ. ಈ ಕಡೆಯಿಂದ ಇಷ್ಟು ಬ್ಯಾಕ್ ತಗೊಂಡು ಆಮೇಲೆ ಇಲ್ಲಿ ಈ ಗೆರಿಗೆ 3 ಇಂಚ್ ಏನು ಗೆರಿ ತಗೊಂಡಿರ್ತೀವಿ ಇಲ್ಲಿಗೆ ಕೂಡಿಸ್ಕೊಂಡ್ಬಿಡ್ರಿ. ಆಮೇಲೆ ಇಲ್ಲಿ ನಾವು ಬ್ಯಾಕ್ ಪಾರ್ಟಿಗೆ ಶೇಪ್ ಸಂಬಂಧ ಎಷ್ಟು ತಗೊಂಡಿದ್ದೀವಿ ಅಂದ್ರೆ 1 ಇಂಚ್. ಇಲ್ಲಿನೂ ಕೂಡ ನಾವು 1 ಇಂಚಿಗೆ ಮಾರ್ಕ್ ಮಾಡೋದು. ಮಾರ್ಕ್ ಮಾಡಿ ಇದನ್ನ ಶೇಪ್ ಹಾಕೋದು ಈ ರೀತಿ. ನಿಮ್ಮ ಕಡೆ ಫ್ರೆಂಚ್ ಕರ್ವ್ ಇತ್ತಂತಂದ್ರೆ ತುಂಬ ಈಜಿ ಆಗ್ತದೆ. ಅದನ್ನು ಕೂಡ ನೀವು ಯೂಸ್ ಮಾಡಿ ಈ ಶೇಪ್ ಹಾಕೊಂಡ್ರೆ ತುಂಬ ನೀಟಾಗಿ ಬರ್ತದೆ. ನಾನು ಯಾವಾಗಲೂ ಕೈಲಿಂದನೇ ಮಾರ್ಕ್ ಮಾಡ್ತೀನಿ, ಜಾಸ್ತಿ ಸ್ಕೇಲ್ಸನ್ನು ಯೂಸ್ ಮಾಡೋಂಗಿಲ್ಲ. ಇದು ಸ್ಟ್ರೇಟ್ ಸ್ಕೇಲ್ ಒಂದೇ ನಾನು ಯೂಸ್ ಮಾಡೋದು. ಆಮೇಲೆ ಇಲ್ಲಿ ಕ್ರಾಸ್ ಪಟ್ಟಿ ಈ ಕಡೆ 3.5 ಇಂಚ್. ನಾರ್ಮಲ್ ಸೈಜ್ ಎಲ್ಲ 3.5ನೇ ಫ್ರೆಂಡ್ಸ್. ಈ ಕಡೆ 2.5 ಇಂಚ್. ಯಾವಾಗ ಜಾಸ್ತಿ ತಗೋಬೇಕು ಅಂತಂದ್ರೆ ಫುಲ್ ಲೆಂತ್ ಜಾಸ್ತಿ ಇದ್ದಾಗ ಮಾತ್ರ ನೀವು ಕ್ರಾಸ್ ಪಟ್ಟಿ 4, ಈ ಕಡೆ 4 ಇಂಚ್, ಈ ಕಡೆ 3 ಇಂಚ್ ತಗೋಬಹುದು. ಅರ್ಧ ಏನದ ಸ್ಟ್ರೈಟ್ ಗೆರಿ ಹಾಕ್ರಿ, ಇನ್ನರ್ಧ ಕ್ರಾಸ್ ಆಗಿ ಹಾಕ್ರಿ ಈ ರೀತಿ. ಆಮೇಲೆ ಇಲ್ಲಿ ಟಕ್ಸ್ ಮಾರ್ಕಿಂಗ್ ಯಾವ ಥರ ಅಂದ್ರೆ 34 ಸೈಜಿಂದ 10ನೇ ಭಾಗ 3.4, ಈ ಕಡೆ 1.2, ಈ ಕಡೆ 1.2. ಆಮೇಲೆ ಇಲ್ಲಿ ಬಸ್ಟ್ ಪಾಯಿಂಟ್ ಅಳತೆ ಬ್ಲೌಸ್ ಒಳಗೆ ಎಷ್ಟರ ತಗೋರಿ. ಇಲ್ಲಪ್ಪ ಅಂತಂದ್ರೆ ನೀವು ಎದೆ ಸುತ್ತಳತೆಯ 4ನೇ ಭಾಗಕ್ಕೆ ತಗೋರಿ. ಅಂದ್ರೆ ಇದು 34 ಅಂತಂದ್ರೆ ನೀವು ಇದ್ರ 4ನೇ ಭಾಗ ಎಷ್ಟಾಯ್ತು ಅಂದ್ರೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ, ಅದನ್ನು ತಗೋಬೇಡ್ರಿ. 36 ತಗೋಬೇಡ್ರಿ. 34ದು 4ನೇ ಭಾಗ ಎಷ್ಟಾಯ್ತು? 8.5.
1.5 ಇಂಚ ಕೂಡಿಸ್ಕೋರಿ. 8.5 ಒಳಗೆ 1.5 ಇಂಚ್ ಕೂಡಿಸ್ಕೊಂಡ್ರೆ ನೋಡ್ರಿ ಇದು ಎಷ್ಟು ಬಂದದ, 10 ಇಂಚ್ ಬಂದದ. 8.5 ಒಳಗೆ 1.5 ಇಂಚ್ ಕೂಡಿಸಿದ್ರೆ 10 ಇಂಚ್. ಆಮೇಲೆ ಇಲ್ಲೊಂದು ಸ್ಟ್ರೈಟ್ ಗೆರೆ ಹಾಕ್ರಿ. ಇದನ್ನ ಈ ರೀತಿ ಮಾರ್ಕಿಂಗ್ ಮಾಡ್ರಿ. ಆಮೇಲೆ ಇಲ್ಲಿಂದ ಈ ಬಸ್ಟ್ ಪಾಯಿಂಟಿಂದ 1.5 ಇಂಚ, ಆಮೇಲೆ ಈ ಕಡೆ 2.2 ಇಂಚ್ ಮೇಲಕ್ಕೆ. ಇದು ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಅವಾಯ್ಡ್ ಮಾಡಿದ್ರು ನಡೀತದ ಫ್ರೆಂಡ್ಸ್. ಅವಾಯ್ಡ್ ಮಾಡಬೇಕು ಅಂತಂದ್ರೆ ಇಲ್ಲಿ 1/2 ಇಂಚ ಮೇಲ್ಗಡೆ ತಗೊಂಡು ಕಟ್ ಮಾಡ್ಕೊ. ಫಸ್ಟಿಗೆ ಕ್ರಾಸ್ ಪಟ್ಟಿ ಕಟ್ ಮಾಡಿ ಆಮೇಲೆ ಇದನ್ನು ಕಟ್ ಮಾಡಿದರೆ ಈ ಟಕ್ಸ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಈ ಬಸ್ಟ್ ಪಾಯಿಂಟಿಂದ 2 ಇಂಚ್ ಇಲ್ಲಿಗೆ ಬಂತು. ಆಮೇಲೆ ಈ 4th ಟಕ್ಸ್ ಏನದ ಇಷ್ಟು ಹಿಡೀರಿ ಅಂದರೆ ಈ ಬಸ್ಟ್ ಪಾಯಿಂಟಿಂದ 1.5 ಇಂಚ್. ಪರ್ಫೆಕ್ಟ್ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇದನ್ನು ನಾವೀಗ ಕಟ್ ಮಾಡೋಣ. ಡೌನಿಂಗ್ ಮಾರ್ಕ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ನಾನು ಫ್ರಂಟ್, ಅದನ್ನು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಡೌನಿಂಗ್ ಕೂಡ ಕಟ್ ಮಾಡ್ಕೋಬೇಕು. ಈಗ ಈ ಹೈ ಫ್ರಂಟ್ ನೆಕ್ ಏನದ ಡೀಪ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫ್ರಂಟ್ ಡೀಪ್ ಇಲ್ಲಿ ಟಕ್ಸ್ ಹಿಡಿಲಿಕ್ಕೂ ನಡೀತದ. ಇದನ್ನು ನಾವು ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋದು. ಇದು ಕಟ್ ಮಾಡಿದ್ರೆ ಟಕ್ಸ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ ಫ್ರಂಟ್. ಇನ್ನೇನು ಬಾಕಿ ಉಳಿತು ಸ್ಲೀವ್ಸ್. ಸ್ಲೀವ್ಸ್ ಏನದ ಪೂರ್ಣ ಉದ್ದ ಎಷ್ಟು ಅದು ಈ ಹೈ ನೆಕ್ ಬ್ಲೌಸಿಗೆಲ್ಲ ಸ್ಲೀವ್ಸ್ ಏನದ ಫುಲ್ ಶಾರ್ಟ್ ಇಡಬೇಕು ಒಂದು, ಅಥವಾ ಫುಲ್ ಅಂದರೆ 11 ಇಂಚ್ ತನಕ ಇಡಬೇಕು ಒಂದು. ಈ ಮಧ್ಯಮ ಏನು ಇಡ್ತಿರಲ್ಲ ಅವು ಚೆನ್ನಾಗಿ ಕಾಣಿಸಲ್ಲ. ಶಾರ್ಟ್ ಇಡ್ರಿ ಒಂದು, ಅಥವಾ 10 ರಿಂದ 11 ಇಂಚ್ ಇಡ್ರಿ ಒಂದು. ಈಗ ನಾನಿಲ್ಲಿ 4 ಇಂಚನ್ನು ತಗೋತಾ ಇದ್ದೆ. 4 ಇಂಚು ಪೂರ್ಣ ಉದ್ದ. ಮಡಚು ಪಟ್ಟಿ ಅಂದರೆ ನಿಮ್ಗೆ ಅಸ್ತ್ರ ಬ್ಲೌಸ್ ಹೊಲಿದ್ರಿ ಅಂತಂದ್ರೆ ಮಡಚು ಪಟ್ಟಿ ಇಡೋ ಅವಶ್ಯಕತೆ ಇಲ್ಲ. ಅಸ್ತ್ರ ಬ್ಲೌಸ್ ಒಳಗೆ ಪೂರ್ಣ ಉದ್ದ ಅಂದರೆ ತೋಳಿನ ಉದ್ದ ಎಷ್ಟಿತ್ತು 4 ಇಂಚ, ಅದ್ರೊಳಗೆ 1 ಇಂಚ್ ಸೇರಿಸಿದ್ರೆ 5. ಇದು ಅಸ್ತ್ರ ಬ್ಲೌಜಿಗೆ. ಒಂದು ವೇಳೆ ನೀವು ಪ್ಲೇನ್ ಬ್ಲೌಸ್ ಹೊಲಿದ್ರಿ ಅಂತಂದ್ರೆ ಇಲ್ಲಿಂದ ನೀವು 1.5 ಇಂಚ ಮಡಚು ಪಟ್ಟಿ ಬಿಟ್ಟು ತೋಳಿನ ಉದ್ದ ತೊಗೋಬೇಕಾಗ್ತದೆ ಫ್ರೆಂಡ್ಸ್. ಅದರೊಳಗೆ ನೀವು 1/2 ಇಂಚ್ ಕೂಡಿಸ್ಕೋಬೇಕು. ಈ ಸದ್ ನಾನು ಇದು ಅಸ್ತ್ರದ್ದೆ ಅಂತ ತಿಳ್ಕೊಂಡು ಹಾಕಾತೀನಿ. 4 ಇಂಚ ತೋಳಿನ ಉದ್ದ ಪ್ಲಸ್ 1 ಇಂಚ 5 ಒಂದು ಗೆರೆ ಹಾಕೊಳ್ಳೋಣ. ಈಗ ಇದು ಎಷ್ಟು ಉದ್ದ ಬಂತು ತೋಳಿನ ರೆಡಿನೇ ನಮ್ಗೆ 5 ಇಂಚ್ ಬಂತು. ಈ 5 ಇಂಚಿಗೆ ನಾವು ಡೌನಿಂಗ್ ಎಷ್ಟು ತೊಗೋಬೇಕು ಅಂದ್ರೆ ಈ ಎದೆ ಸುತ್ತಳತೆಯ 10ನೇ ಭಾಗ ನಾವು ಯಾವಾಗ ತೊಗೋಬೇಕಂದ್ರೆ ಸ್ಲೀವ್ಸು ಲೆಂತ್ ಇದ್ದಾಗ ಮಾತ್ರ. ಇದು ಹಾಫ್ ಸ್ಲೀವ್ಸ್ ಅದ. ಹಾಫ್ ಸ್ಲೀವ್ಸ್ ಬಂದಾಗ ನಾವು ಯಾವ ರೀತಿ ತೊಗೋಬೇಕಪ್ಪ ಅಂತಂದ್ರೆ ಇದು 5 ಇಂಚ್ ಸ್ಲೀವ್ಸ್ ಏನದಲ್ಲ ನಾವು ಅದ್ರ ಅರ್ಧ ಮಾಡಬೇಕು. 2.5 ಬಂತು. 2.5 ಒಳಗೆ ಇನ್ನು 1/4 ಇಂಚ್ ಹೆಚ್ಚಿಗೆ ತೊಗೊಂಡ್ರೆ 2.75 ಇಂಚು ಅಷ್ಟು ಡೌನಿಂಗ್ ಸಾಕಿದೆ. ಆಮೇಲೆ ಇಲ್ಲಿ ನಾವು ಬಗಲಿನ ಸುತ್ತಳತೆ ಹಾಕಬೇಕು. ಬಗಲಿನ ಸುತ್ತಳತೆ ಎಷ್ಟಿತ್ತು ಫ್ರೆಂಡ್ಸ್ 7.75 ಇಂಚು ಅಂದರೆ 0.8 ಇಂಚ್ ಇತ್ತು. ಈಗ ಸ್ಲೀವ್ಸ್ ರೌಂಡ್ ಹಾಕಬೇಕು. ಸ್ಲೀವ್ಸ್ ರೌಂಡ್ ಅಂದರೆ ತೋಳಿನ ಸುತ್ತಳತೆ ಎಷ್ಟಿತ್ತು 6.5 ಅಥವಾ 6.25 ಇಂಚ್ ಬಂದರೂ ನಡೀತದೆ. ಅಷ್ಟೇ ಇರ್ತದೆ ಶಾರ್ಟ್ ಸ್ಲೀವ್ಸಿಗೆ. ಇಲ್ಲೇನದ 1.5 ಇಂಚ್ ಮಾರ್ಜಿನ್. ಈಗ ಮಾರ್ಜಿನನ್ನು ನಾವು ಕೂಡಿಸ್ಕೊಡೋಣ. ಈಗ ಇಲ್ಲಿ ನಾವು ಶೇಪನ್ನು ಫ್ರೀ ಹ್ಯಾಂಡಾಗಿ ಹಾಕೋದನ್ನು ಕಲಿಬೇಕು. ಈ ರೀತಿ ಇದು ಬ್ಯಾಕ್ ಶೇಪು, ಇದು
ಫ್ರಂಟ್ ಶೇಪ್. ಈ ರೀತಿ ಹಾಕೋದು ಕಲಿಯೋದ್ರಿಂದ ನಮ್ಗೆ ಟೈಮ್ ಸೇವ್ ಆಗ್ತದೆ, ನಾವು ಕೂಡ ಪರ್ಫೆಕ್ಟ್ ಆಗ್ತೀವಿ. ಪ್ರತಿ ಸಲನೂ ಅಳತೆ ತೊಗೊಂಡು ಹಾಕೋದು ಟೈಮ್ ವೇಸ್ಟ್. ಇದು ಫ್ರೀ ಹ್ಯಾಂಡ್ ಆಗಿ ಕಲ್ತಷ್ಟೇ ನಿಮ್ಗೆ ಪರ್ಫೆಕ್ಟ್. ಈಗ ಸ್ಲೀವ್ಸನ್ನು ನಾವು ಕಟಿಂಗ್ ಮಾಡೋದು. ಆಮೇಲೆ ಕಟಿಂಗ್ ಮಾಡೋ ಹೊತ್ನ್ಯಾಗ ಒಂದು 1/4 ಇಂಚ್ ಡೌನ್ ತೊಗೊಂಡು ಕಟ್ ಮಾಡ್ಕೋಬೇಕು. ಅಂದ್ರೆ ತೋರಿಸ್ತೀನಿ ನಿಮ್ಗೆ. ಈಗೇನು ಕಟ್ ಮಾಡ್ತಿರಲ್ಲ, ಇಲ್ಲಿಂದ 1/4 ಇಂಚ್ ಈ ರೀತಿ ಡೌನ್ ತೊಗೊಂಡು ಕಟ್ ಮಾಡಿಕೊಂಡ್ರೆ ಭಾರಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತದೆ ಫ್ರೆಂಡ್ಸ್ ಸ್ಟಿಚ್ ಮಾಡುವಾಗ. ಈಗ ಇಲ್ಲಿ ಸೆಂಟರ್ ನಾಚ್ ಅಂತೂ ಹಾಕಲೇಬೇಕು. ಇಲ್ಲಿ ಮಾರ್ಜಿನಕ್ಕೆ ಎಷ್ಟು ಬಿಟ್ಟಿರ್ತಿಲ್ಲ ಅಲ್ಲಿ ಒಂದು ನಾಚು. ಆಮೇಲೆ ಇದು ಸ್ಲೀವ್ಸ್ ಓಪನ್ ಮಾಡಿ ಫ್ರಂಟ್ ಶೇಪ್ ಕಟ್ಟು. ಶೇಪ್ ಅಂತ ಗುರ್ತಾಗಲ್ಲ ಕೈಲೊಂದು ನಾಚು. ಈಗ ನೋಡ್ರಿ ಇದು ಸ್ಲೀವ್ಸ್ ಪರ್ಫೆಕ್ಟ್ ರೆಡಿ ಆಯಿತು. ಈಗ ನೋಡ್ರಿ ಕಾಲರ್ ಬ್ಲೌಸಿಂದು ಫುಲ್ ಬ್ಯಾಕ್ ಫ್ರಂಟ್ ಆಮೇಲೆ ಸ್ಲೀವ್ಸ್ ಅಳತೆ ಮಾರ್ಕಿಂಗ್ ಮಾಡಿ ಯಾವ ರೀತಿ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದಂತ ಹೇಳಿ ತೋರಿಸೀನಿ. ಇದೇ ಥರ ವಿಡಿಯೋಸ್ಗಳು ಬರ್ತಾ ಇರ್ತಾವೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ನೋಡ್ರಿ ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್, ಇದು ಕ್ರಾಸ್ ಬೆಲ್ಟು, ಇದು ಸ್ಲೀವ್ಸು. ಆಮೇಲೆ ಹಲವಾರು ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.